ಹಣ ಕೇಳಿರುತ್ತವೆ ಅಂತ. ಸೊ ಹಾಗಾಗಿ ಏಜೆಂಟ್ರು ತಹಸೀಲ್ದಾರರನ್ನ ಹೆಸರು ಉಪಯೋಗಿಸ್ತಾ ಇದಾರೆ ಅಂದ್ರೆ ತಹಸೀಲ್ದಾರ್ನೇ ಕಂಪ್ಲೇಂಟ್ ಕೊಡ್ಬೇಕೀಗ. ಈಗ ನಾವು ಕಲ್ಲೋಳರು ಗಮನಿಸ್ತಾ ಇದ್ದೀವಿ, ಇಲ್ಲ ಅವರಾದ್ರೂ ಸಂಬಂಧಪಟ್ಟ ಗಮನ ತರಬೇಕು, ಇಲ್ಲ ತಹಸೀಲ್ದಾರರಾದ್ರೂ ಈ ತರ ಗೌಡ ಪಾಟೀಲ್ ನನ್ನ ಹೆಸರನ್ನ ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ ಅಂತ ನಾನು ನಂಬರ್ ಇಲ್ಲಿ ಬರ್ತಿದ್ದೀನಿ. ಕಲ್ಲೋಳ ಅವ್ರೆ, ಅವ್ರು ಯಾರು ಅಫ್ಜಲ್ ಮುಲ್ಲಾ, ಅದು ನೀವು ಅದ್ರ ಬಗ್ಗೆ ಆಗ್ಬೇಕಾದ್ರೆ ಆತನನ್ನ ಕರೆಸಿ ಆತನಿಗೆ ಏನು ಜುಲ್ಮೆ ಮಾಡದೆ ವಿವರ ತಿಳ್ಕೊಂಡು ವಿವೇಕ್ ಗೌಡ ಪಾಟೀಲ್ ಈಗ ಹೊಂದಿದ್ದಲ್ವೋ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ನಾವು ಯಾವ್ದಾದ್ರು ಒಂದು ಅರ್ಜಿ ಬರೆದ್ರೆ ಬಹಳ ಜನ ಸುತ್ತಾಡ್ಬೇಕಾಗುತ್ತೆ, ಲೋಕಾಯುಕ್ತಕ್ಕೋ ACBಗೋ ಬೇರೆ ಕಡೆಗೋ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಇವತ್ತಿಂದಾನೇ ನಿನ್ನೆ ತನಕ ಆಗಿರೋದು ಬಿಟ್ಬಿಡಿ. ಇವತ್ತಿಂದಾನೇ ಅವನು ಯಾವ ವಿವೇಕ್ ಗೌಡ ಪಾಟೀಲ್ ಅವ್ನ ಪಾಟೀಲ ಗೌಡನ ಯಾವನಾದ್ರೂ ಆಗಿರಬಹುದು, ಅವನಿಗೆ ಬರಬಾರ್ದು. ನೌಕರರು ವಿನಾಕಾರಣ ಮತ್ತೆ ಇವರು ಮತ್ತೆ ಇನ್ನೊಬ್ರು ಯಾರಪ್ಪ ಯಾರು ಬಂದೂಕು ಕೊಟ್ಟಿದ್ದಂತೆ ಅಲ್ಲಿ 2.5 ತಿಂಗಳಾಗಿದೆ ಅಂತ. 2.5 ತಿಂಗಳ ಹೇಳಿದ್ದು ಡಿಸೆಂಬರ್ 5, ಜನವರಿ, ಫೆಬ್ರವರಿ 2 ತಿಂಗಳಾಗ್ತಾ ಬಂತು. ಇಲ್ಲಿ ತನಕ ಅವ್ರದ್ದು ಕೆಲಸ ಆಗಿದೆ. ಆಗಿಲ್ಲ. ದಯವಿಟ್ಟು ಇಷ್ಟೆಲ್ಲ ಇದೆ. ಆಮೇಲೆ ಸಾರ್ವಜನಿಕ ಶೌಚಾಲಯ ಹೇಗಿದೆ ಇಲ್ಲಿ? ಪರವಾಗಿಲ್ವಾ? ಚೆನ್ನಾಗಿದ್ಯಾ? ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇದೆಯಾ? ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ವ್ಯವಸ್ಥೆ ಇದೆಯಾ ಸರ್? ಎಲ್ಲಿದೆ? ಇಟ್ಟಿದೆ ಪರ. ನಿಮ್ಮ ಮಾತನ್ನು ನೋಡ್ತೀವಿ, ನೀವೇನು ಸುಳ್ಳು ಹೇಳಲ್ಲ ಅಂತ ಭಾವಿಸ್ತೀವಿ. ಅಲ್ಲಲ್ಲ, ಇದು ಇವ್ರಿಗಾಯ್ತು. ದಯವಿಟ್ಟು ಇಷ್ಟಿದೆ, ದಯವಿಟ್ಟು ಇಷ್ಟನ್ನು ಮಾಡಿ. ಇವತ್ತೇನು ದಿನಾಂಕ 8 ಅಲ್ವಾ? 8/2 ಸ್ಥಳ ರಾಯಭಾಗ. ಹುಟ್ಟೆಯವರೇ ಇಲ್ಲಿ ಸಹಿ ಮಾಡಿ ಆಮೇಲೆ ಇದೊಂದು ಜೆರಾಕ್ಸ್ ಅವರು ಮಾಡಿ ಒಂದು ಅಕೌಂಟ್ ಕೊಡ್ತಾರೆ ಸರ್. ಅದಕ್ಕಿಂತ ಮುಖ್ಯವಾಗಿ, ಅಷ್ಟೇ ಮುಖ್ಯವಾಗಿ, ಇವರು ಗೊತ್ತಿರ್ಬೋದು, ಬಿಡಿ ಅವರು 12 ದಿವಸದ ಹಿಂದೆ ಅಲ್ಲಿ ಬಹಳ ದೊಡ್ಡ ದುರ್ಘಟನೆ ಆಯ್ತು. ಅವರು 4 ಜನ, ಅಪ್ಪ ಅಮ್ಮ ಮತ್ತೆ 2 ಮಕ್ಕಳು, 4 ಜನ ಹೋಗಿ ರೈಲು ತಲೆ ಕೊಟ್ಟು ಸತ್ರು. ಬಟ್ ತಹಸೀಲ್ದಾರ್ ಕಚೇರಿಯಿಂದ ಯಾರು ಹೋಗಿಲ್ಲ, ಕೇಳಿಲ್ಲ ಅಂತಾರೆ. ನಾವು ಇಡೀ ಊರಿನ ಜನ ತಹಸೀಲ್ದಾರರು ಈಗ ಅದೇನೋ ಅವ್ರ ಅಂತ್ಯ ಸಂಸ್ಕಾರಕ್ಕೂ ಏನಕ್ಕೂ ಸಹಾಯ ಮಾಡಿಲ್ಲ ಅಂತಾರೆ. 12 ದಿವಸಗಳಿಂದ ನಮಗೆ ಗೊತ್ತಾದ ಹಾಗೆ ತಹಸೀಲ್ದಾರ್ ಇರಲಿಲ್ಲ. ಹಾಗಾಗಿ ಆ ಜವಾಬ್ದಾರಿ ನಿಮ್ಗೆ ಬರುತ್ತೆ. ನೀವು ಈ ಕೂಡಲೇ ಅವ್ರದ್ದು ಏನಿದೆ ಸರ್ಕಾರದ ಏನಾದ್ರು ಪರಿಹಾರ ಕೊಡಬಹುದಾ ಅದನ್ನ ಗಮನಿಸಬೇಕು. ಹಾಗೇನೆ ಇನ್ಸ್ಪೆಕ್ಟರ್ನ ಕರೆದು, ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ಕರೆದು ಯಾವ ಕಾರಣಕ್ಕಾಗಿ ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಗೊತ್ತಾಗಬೇಕು. ಯಾಕಂದ್ರೆ ಬಹಳಷ್ಟು ಜನ ಸಾಲ ಕೊಟ್ಟಿದ್ರಂತೆ ಅವರಿಗೆ, ಆ ಸಾಲವನ್ನ ತೀರಿಸಲಾರದೆ ಅವರು ಸಾಲಗಾರ ಬೇರೆಯವ್ರ ಮೇಲೆ ಒತ್ತಡ ತಂದಿದ್ದಕ್ಕೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಜುಲ್ಮೆ ಮಾಡೋದು ನಿಮ್ಗೆ ಗೊತ್ತಿರೋ ಮನಿ ಲ್ಯಾಂಡಿಂಗ್ ಆಕ್ಟ್ ಪ್ರಕಾರ ಈ ತರಕ್ಕೆ ಕೈಗಡ ಕೊಟ್ಟು ಅದು ಕ್ರಿಮಿನಲ್ ಅಫೆನ್ಸ್. ಕೊಟ್ಟವ್ರ ಮೇಲೆ ಅವ್ರನ್ನ ಆತ್ಮಹತ್ಯೆಗೋ ಇನ್ನೊಂದಕ್ಕೋ ಪ್ರಚೋದನೆ ಮಾಡುವಂತದ್ದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಹಾಗಾಗಿ ನೀವು ದಯವಿಟ್ಟು ಇಲ್ಲಿ ತನಕ ಹೋಗಿಲ್ಲ ಅಂದ್ರೆ ನಮ್ಗೊಂದು ನೀವು ಒಂದು ಆಶ್ವಾಸನೆ ಕೊಡ್ಬೇಕು. ಯಾವಾಗ ಹೋಗ್ತೀರ ನೀವು ಆ ಮನೆಗೆ ಹೋಗಿ ಏನಂತ ಪರಿಶೀಲಿಸ್ತೀರ. ಯಾಕಂದ್ರೆ ತಹಸೀಲ್ದಾರ್ ಇದ್ದಿದ್ರೆ ಹೋಗ್ತಾ ಇದ್ರಿ ನಾವು ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಅವಾಗ ನೀವು ಹೋಗ್ಲೇಬೇಕು. ನಿಮ್ಗೂ ವೆಹಿಕಲ್ ಇದೆ ಅಲ್ವಾ? ನಿಮ್ ವೆಹಿಕಲ್ ಇಲ್ವಾ? ತಹಸೀಲ್ದಾರ್ ವೆಹಿಕಲ್ ಏನಾಗುತ್ತೆ? ನೀವು ಗ್ರೇಡ್ 2 ತಹಸೀಲ್ದಾರ್, ನಿಮ್ಗೆ ತಹಸೀಲ್ದಾರ್ ಇಲ್ಲದೆ ಪ್ರಭಾರಿಯಾಗಿ ನೀವು ತಹಸೀಲ್ದಾರ್ ವೆಹಿಕಲ್ ಉಪಯೋಗಿಸಬೇಕಲ್ವಾ? ಚಾರ್ಜ್ ಕೊಟ್ಟಿಲ್ಲ ಸರ್, ಚಾರ್ಜ್ ಕೂಡ ಆರ್ಡರ್ ಆಗಿಲ್ಲ ಡಿಸಿ ಅವರಿಗೆ. ಯಾರು ಹೇಳಿದ್ದು ಅವ್ರು 12 ದಿವಸ ರಜಾ ಮೇಲೆ ಇದ್ದಾರೆ ಅಂತ? ಅವ್ರಿಗೆ ಏನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಿನ್ನೆ ಬೆಳಗ್ಗೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಸರ್. ಬಟ್ ಈಗ ನಿನ್ನೆ ಇವತ್ತು ಬಟ್ 10 ದಿವಸದಿಂದ ಏನಿದ್ರಲ್ವಾ? ಮತ್ತೇನಪ್ಪ ಏನ್ ಕಷ್ಟ ಆಗಿತ್ತು ಅವ್ರಿಗೆ? ಮತ್ತೆ ನೆನ್ನೆ ಯಾರೋ ಅವ್ರ ಊರವರೆಲ್ಲ ಹೇಳಿದ್ರು, ಯಾರೋ ಒಬ್ರು ಅವ್ರು 12 ದಿವಸದಿಂದ ಆರೋಗ್ಯ ಸರಿ ಇಲ್ಲ ಅಂತ. ಹಾಗಾಗಿ ನೀವು ಅವ್ರಿಗೆ ನಿಮ್ಗೆ ಅವ್ರೇನಾದ್ರು ಬಂದಿಲ್ಲ ಅಂದ್ರೆ ನಿಮ್ಗೆ ಕೊಡ್ಲಾಗುತ್ತೆ, ಏನು ಸೂಕ್ತ ಸೌಲಭ್ಯಗಳು ಕೊಡ್ಲಾಗುತ್ತೆ. ನೀವು ಬಂದ ತಕ್ಷಣ ಹೋಗ್ಬೇಕು. ಈಗ ನೀವು ಸ್ವಲ್ಪ ವಿಚಾರಿಸಬೇಕು ತಹಸೀಲ್ದಾರ್ ಏನು ಅಂತ. ಬೇರೆ ಯಾರಿಗೆ ಚಾರ್ಜ್ ಕೊಡ್ತಾರಂತ ನಾಳೆ ಕೊಟ್ಟು ನೀವು ಬೇರೆಯವ್ರು ಬಂದಾಗ್ಲೂ ಗ್ರೇಡ್ 2 ತಹಸೀಲ್ದಾರ್, ಇಟ್ ವಿಲ್ ಬಿ ಯುವರ್ ಡ್ಯೂಟಿ ಟು ಇನ್ಫಾರ್ಮ್ ಹಿಮ್ ದಟ್ we have approached you and given you the memorandum. ಸೊ ಹಾಗಾಗಿ ಬೇರೆ ತಹಸೀಲ್ದಾರಿಗೆ ನೀವು ತಕ್ಷಣಕ್ಕೆ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಇಲ್ಲಿ ಬಂದು ಧರಣಿ ಕೂತ್ಕೋಬೇಕಾಗುತ್ತೆ. ನಾವು ಶಾಂತಿಯುತವಾಗಿ ಅಹಿಂಸಾ ಮಾರ್ಗದಲ್ಲಿ ಮಾಡುವಂಥದ್ದು ಎಲ್ಲ ನಾವೇನ್ ಮಾಡ್ತೀವಿ ಇಡೀ ರಾಜ್ಯ ನೋಡುತ್ತೆ. ನಮ್ದೆಲ್ಲ ಫೇಸ್ಬುಕ್ ಅದ್ರ ಮೂಲಕ ಆ ತರಕ್ಕೆ ಆಗ್ಬಾರ್ದು. ಸಂವೇದನೆ ಇರಬೇಕು ಸರ್ಕಾರಿ ನೌಕರರಿಗೆ. ಯಾಕಂದ್ರೆ ಅದು ತಾಯಿ ಸ್ಥಾನದಲ್ಲಿರುವುದು ಆಡಳಿತ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ. ಇದು ಯಾವುದೋ ಒಂದು ಪಾಳೆಗಾರಿಕೆ ಅಥವಾ ಸರ್ವಾಧಿಕಾರಿ ಎಲ್ಲ ಇಷ್ಟ ಬಂದಾಗ ಮಾಡೋದಕ್ಕೆ. ನೀವು ಟ್ರಸ್ಟೀಸ್, ಪ್ರಜಾಪ್ರಭುತ್ವದಲ್ಲಿ ಟ್ರಸ್ಟೀಸ್ ಇಲ್ಲೇನೇನ್ ಆಗ್ತಾ ಇದೆ ನೋಡೋದಕ್ಕೆ ಬಹಳ ಪವಿತ್ರವಾದ ಕೆಲಸ ಸರ್ಕಾರಿ ನೌಕರಿ ಅಂದ್ರೆ. ಈಗ ಏನಾಗ್ಬಿಟ್ಟಿದೆ, ನಾವು ಸ್ಲೋಗನ್ ಮಾಡಿದ್ದೀವಿ ಈಗ ಸರ್ಕಾರಿ ನೌಕರರು ಹೆಂಗೆ ಅಂದ್ರೆ ಸಂಬಳ ನನ್ನ ಹಕ್ಕು, ಕೆಲಸ ನನ್ನ ಮರ್ಜಿ, ಲಂಚ ನನ್ಗೆ ಇಷ್ಟ ಬಂದಷ್ಟು, ಈ ತರಕ್ಕೆ ಆಗ್ಬಿಟ್ಟಿದೆ. ದಯವಿಟ್ಟು ಹಂಗೆ ಮಾಡ್ಬಿಡಿ. ನಾನು ಒಬ್ಬ ಸರ್ಕಾರಿ ನೌಕರರ ಮಗ, ಹಾಗಾಗಿ ನನ್ಗೆ ಸರ್ಕಾರಿ ನೌಕರರ ಮಾನ ಮರ್ಯಾದೆ ಉಳಿಬೇಕು ಅಂತ ಬಹಳ ಆಸೆ ಇದೆ.
ಅದಕ್ಕೆ ಹೊಡೆದಾಡ್ತಾ ಇದೀವಿ. ದಯವಿಟ್ಟು ನೀವು ಈಗ ನಿಮ್ಗೆ ಚಾರ್ಜ್ ಬಂದ ತಕ್ಷಣ ಅಥವಾ ನೀವೇನೆ ಇಫ್ ಇಟ್ ಈಸ್ ವಿತಿನ್ ಯುವರ್ ಲಿಮಿಟ್ಸ್ ದಯವಿಟ್ಟು ಅವ್ರಿಗೆ ಏನು ಅಂತ ಕೇಳ್ಕೋಬೇಕು. ಅವ್ರಿಗೆ ಪರಿಹಾರನ ನ್ಯಾಯನ ಕೊಡೋದಕ್ಕೆ ಏನ್ ಕ್ರಮ ತಗೊಳ್ಬೇಕು ತಗೋಬೇಕು. ನಿಮ್ ತಹಸೀಲ್ದಾರ್ 10 ದಿವಸ ಆಗಿದ್ದು ಅವ್ರು ಹೋಗಿಲ್ಲ ಅಂದ್ರೆ ನಾನು ಯಾವಾಗೂ ಹೇಳ್ತೀನಿ ಈಸ್ ಅನ್ಫಿಟ್ ಟು ಬಿಕಮ್ ಎ ತಹಸೀಲ್ದಾರ್, ಈಸ್ ಅನ್ಫಿಟ್ ಟು ಬಿ ಎ ತಹಸೀಲ್ದಾರ್. ರೆಕಾರ್ಡ್ ಬೇಕಾದ್ರೆ ನಾವು ಬರೆದು ಕೊಡ್ತೀವಿ. ನೀವು ತಹಸೀಲ್ದಾರ್ ಕೆಲಸ ನಿರ್ವಹಿಸೋದಕ್ಕೆ ಸೋತಿದ್ದೀರಾ, ನೀವು ಆ ಹುದ್ದೆಗೆ ಅರ್ಹರಲ್ಲ ಅಂತ ಬೇಕಾದ್ರೆ ಬರೆದು ಕೊಡ್ತೀವಿ. ಅಷ್ಟೆಲ್ಲ ಬೇಕಾಗಿಲ್ಲ. ಹಾಗಾಗಿ ದಯವಿಟ್ಟು ಅದು ಬಹಳ ಹೃದಯ ವಿದ್ರಾವಕ. ನಾನು ಇಲ್ಲಿ ಬಳ್ಳಾರಿನಲ್ಲಿ ಹೂವಿನ ಹಡಗಲಿದ್ದೆ ಆ ಘಟನೆ ಆದ ದಿವಸ ಪೇಪರ್ ಅಲ್ಲಿ ನೋಡಿ ನನಗೆ ನಾನು ಊರಲ್ಲೆಲ್ಲ ಹೇಳ್ಕೊಂಡು ಬಂದೆ. ನನ್ಗೆ ಗೊತ್ತಿರಲಿಲ್ಲ ನಾವು ಇವತ್ತು ಇವ್ರಿಗೆ ಹೋಗ್ತೀವಿ ಅಂತ, ನಿಮ್ಮೂರಿಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಇದೇ ತಾಲೂಕಲ್ಲಿ ಆಗಿದೆ ಅಂತ ಗೊತ್ತಿಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದೆ ಅಂತ ಗೊತ್ತಾಯ್ತು. ನಾನು 4 ಕಡೆ ಹೇಳ್ಕೊಂಡು ಏನಪ್ಪ ಹಿಂಗ್ ಮಾಡ್ಬಿಡ್ತಾರ, ಅಪ್ಪ ಅಮ್ಮ ಇಬ್ರು ಮಕ್ಕಳು 4 ಜನ ಒಂದೇ ಸಲಕ್ಕೆ ಒಬ್ರು ಹೇಳ್ಕೊಳ್ಳಿಲ್ವಾ ಅಂತ. ಇವತ್ತಲ್ಲಿ ಹೋದ್ರೆ ಈ ಹುಡುಗ ಅಲ್ಲಿ ಬೆಳಗಾವಿನಲ್ಲಿ ಕೆಲಸ ಮಾಡ್ತಾನಂತೆ, ಇಲ್ಲೊಂದು ಅಲ್ಲೂ ಬಾಡಿಗೆ, ಈಗ ಇವ್ರ ತಂದೆದು ಮನೇನು ಬಾಡಿಗೆ, ಈತನು ಬಾಡಿಗೆ ಇರೋದು. ಹಾಗಾಗಿ ಅವ್ರಿಗೆ ಏನ್ ಪರಿಹಾರ ಇದೆಯೋ, ಕಾನೂನಲ್ಲಿ ಏನು ಅವಕಾಶ ಇದೆಯೋ, ಈಗ ಸಾವಿಗೆ ಪ್ರತಿ ಊರನ್ನು BPL ಕಾರ್ಡ್ ಹೋಲ್ಡರ್ ನೀವು ಪ್ರತಿ BPL ಕಾರ್ಡ್ ಹೋಲ್ಡರ್ಗೂ ಅದೇನೋ ಸತ್ತಾಗ 5,000 ಏನೋ ಅಂತ್ಯ ಸಂಸ್ಕಾರ ಕೊಡ್ಬೇಕು ಅಂತಿದೆ. ಯಾರು ಕೊಡಿಲ್ವಂತ ಕೇಳಿದ್ರಂತೆ ಹೋಗಿಲ್ಲ. ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಂತೆ ಅಷ್ಟೇ. ಈಗ ದಂಡಾಧಿಕಾರಿಗಳು ಅವರ ಸುಪರ್ದಿಗೆ ಬರುತ್ತೆ, ನೀವು ದಂಡಾಧಿಕಾರಿಗಳಾಗ್ತೀರಾ, ನೀವು ಆ ಹಂತಕ್ಕೆ ಬೆಳಿಬೇಕು. ಲೋಕಲ್ ಪೊಲೀಸ್ ಸ್ಟೇಷನ್ ಯಾರು ಇರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಏನಪ್ಪಾ ಯಾರು ಫೋನ್ ಮಾಡಿದ್ರು ಆತನಿಗೆ, ಅವ್ರ ಕುಟುಂಬಕ್ಕೆ, ಅವ್ರ 4 ಜನರಿಗೆ ಫೋನ್ ಇದೆಯಾ, 4 ಜನರಲ್ಲಿ 3 ಜನರಿಗೆ ಇದೆಯಾ, 3 ಜನರಿಗೆ ಕಾಲ್ ರೆಕಾರ್ಡ್ಸ್ ತೆಗೆದಿದ್ದೀರಾ, ಆ ಕಾಲ್ ರೆಕಾರ್ಡ್ಸ್ ಅಲ್ಲಿ ಯಾರು ಇವ್ರು ಫೋನ್ ಮಾಡಿದ್ರು, ಯಾರು ಇವರನ್ನ ಅಂತಹ ಒಂದು ದುರ್ಘಟನೆಗೆ ತಳ್ಳಿದ್ರು, ಅದು ಏನಾದ್ರು ಪಿತೂರಿ ಇದೆಯಾ ಅದರಿಂದ, ಅಥವಾ ಇವರೇ ಸ್ವಯಂ ಪ್ರೇರಿತವಾಗಿ ಹಾಕಿದಾರಾ, ಅದು ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಎಲ್ಲ ಗೊತ್ತಾಗುತ್ತೆ. ಕೂತ್ ಜಾಗದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬಹುದು. ಆದ್ರೆ ಪಾಪ ಬಡವರು ಅವರಲ್ಲಿ ಹೇಳ್ತಾ ಇದ್ರು, ನಾವು ನಮ್ಮ ಸಮುದಾಯದವ್ರು ಯಾರು ಇಲ್ಲ, ಬಹಳ ಕಡಿಮೆ ಜನ ಇದ್ದೀವಿ, ಹಾಗಾಗಿ ನಮಗೆ ಯಾರನ್ನೂ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ ಅಂತ. ಆ ಸಮುದಾಯದ ಚಿಕ್ಕದೋ ಸಣ್ಣದೋ ನ್ಯಾಯ ಅಂತೂ ನ್ಯಾಯ, ಕಾನೂನು ಅಷ್ಟು ಕಾನೂನು. ದಯವಿಟ್ಟು ಅದನ್ನ ಮಾಡಿ ಪ್ಲೀಸ್. ಅದನ್ನ ಒಂದು ಜೆರಾಕ್ಸ್ ಕೊಡಿ, ಅವ್ರಿಗೆ ಕೊಡಿ, ಒಂದು ಅಕ್ನಾಲಜ್ಮೆಂಟ್ ಕೊಡಿ. ಆಯ್ತಾಯ್ತು, ಪರವಾಗಿಲ್ಲ. ಇವ್ರು ಮಾತಾಡ್ತಾರೆ. ಈಗ ಇವ್ರದ್ದೊಂದು ಜೆರಾಕ್ಸ್ ಮಾಡಿಸ್ಕೊಂಡು ಇದೊಂದು ನೀವೊಂದು ಇದಕ್ಕೆ ಇದೊಂದು ಕೊಡಿ. ಏನಂದ್ರೆ ಬನ್ನಿ ಇಲ್ಲಿ ಫೋಟೋ ಒಂದು ಅಕ್ನಾಲಜ್ಮೆಂಟ್ ತಗೊಳ್ಳಿಕ್ಕೆ ಅಷ್ಟೊತ್ತಿಗೆ ಇದಕ್ಕೆ ಹೋಗೋಣ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ, ಅಲ್ಲಿ ಹೋಗೋದು ಮಾಡೋಣ. ನಮ್ಮ ಯಾರು ಫೋಟೋ ತೆಗಿತಿದ್ದೀರಾ? ಫೋಟೋ ತಗೊಳ್ಳಿ. ಅವರೆಲ್ಲಿ ಅವರು ಮಹೇಶ್ ನಮಸ್ಕಾರ. ದಯವಿಟ್ಟು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಿ. ಅದೊಂದು ಜೆರಾಕ್ಸ್ ಮಾಡಿಸಿ ಅಲ್ಲೇನೆ ಆ ಟಪಾಲ್ ಸೆಕ್ಷನ್ ಕೊಟ್ಟು ಅದಕ್ಕೆ ಸೀಲ್ ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲೋಳವ್ರೆ, ದೇವ್ರು ಒಳ್ಳೇದು ಮಾಡಲಿ. ನೀವು ಮುಂದಕ್ಕೆ ಇನ್ನೂ AC ತನಕ ಹೋಗ್ತೀರಾ? ದಯವಿಟ್ಟು ಹಾಗಾಗಿ ಪ್ರತಿ ಹಂತದಲ್ಲೂ ದಕ್ಷವಾಗಿ ಕೆಲಸ ನಿರ್ವಹಿಸೋದಕ್ಕೆ ಏನೇನು ಬೇಕೋ ಅದೆಲ್ಲ ಅರ್ಹತೆಗಳನ್ನ ಸಂಪಾದಿಸ್ಕೊಳ್ತಾ ಹೋಗಿ. ದೇವ್ರು ಒಳ್ಳೇದು ಮಾಡಿ. ಏನಪ್ಪ ಅವ್ರಿಗೆ ಹೇಳಿದ್ದೀವಿ. ನೀವು ಇವ್ರು ಯಾವತ್ತು ಬರ್ಬೋದು ಸರ್? ಅಲ್ಲ, ಈಗ ನಮ್ಮ ಜೊತೆ ಇಲ್ಲ, ಅವ್ರು ಬೇರೆ. ನೀವು ಇಲ್ಲೇ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ಅರ್ಧ ಗಂಟೆ ಬಿಟ್ಕೊಂಡು ಬರ್ಬೋದಾ ಅವರು, ಅಥವಾ 1 ಗಂಟೆ ಬಿಟ್ಕೊಂಡು ಬರ್ಬೋದಾ? ಇನ್ನೊಂದು ಅರ್ಧ ತಾಸು ಬಿಟ್ಟು ಬನ್ನಿ, ಅಷ್ಟೊತ್ತಿಗೆ ಅವ್ರು ಮಾತಾಡ್ಕೊಳ್ತಾರೆ. ಕೊಡ್ತಿದ್ನಲ್ಲ ಒಳಗಡೆ ಬಂದು ಫೋಟೋ ಗಿಟ್ಟು ತಗೊಳ್ಳೋದವ್ರಿಗೆ ನಾವು ಅವ್ರು ಕೊಡೋವಾಗ ಯಾರು ತಗೊಳ್ತಾ ಇದ್ರು. ನಮ್ಮ ಪಕ್ಷದ ಕೈ ಇಷ್ಟೇನಪ್ಪ ಜೆರಾಕ್ಸ್ ಮಾಡೋದು, ಇಷ್ಟೆಲ್ಲ ಕೊಟ್ಟಿದೆಯಲ್ಲಪ್ಪ, ಎಲ್ಲ ಜೆರಾಕ್ಸ್ ಒಬ್ರು ಇಲ್ಲ ನಮ್ಮವ್ರು ನೋಡೋದಿಗೆ ಈಚೆ ಕುತ್ಕೊಂಡು ಮಾತಾಡ್ಕೊಂಡಿರ್ತೀರ. ತಹಸೀಲ್ದಾರ್ ನಾವು ಮನೆ ಪತ್ರ ಕೊಡೋವಾಗಿದ್ರ ಆದ್ರೆ ಹೇಳೋರು ಕೆಲಸದ ಮೇಲೆ ಬಂದಿದ್ದ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಏನು ರಿಜಿಸ್ಟರ್ ಮಾಡ್ತಿದ್ದೆ? ಸುಮ್ಮನೆ ಕೇಳ್ತಾ ಇದ್ದೀವಿ. ಎಲ್ಲ ಕಡೆ ಒಂದು ಜನ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳ್ತಾರೆ ಅಂತಿದ್ರಲ್ಲ, ಹಾಗಾಗಿ ಭಾಳ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ದುಡ್ಡು ಕೊಡದೆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಗೆ ಯಾರಾದ್ರೂ ಆ ಥರ ಕೇಳಿದ್ರೆ ಸತಾಯಿಸ್ತಾ ಇದ್ರೆ ಹೇಳಿ.
ಅಲ್ಲಿ ಏನಿರುತ್ತೆ ಅಷ್ಟೇ ದುಡ್ಡು ತಗೊಳ್ತಾರೆ ಫೀಸ್. ಅದು ಇದರಲ್ಲಿ ಕೇಳಿರಿ ಚಾನಲ್ ಕಟ್ಟಿರ್ತೀವಲ್ಲ ಅದಷ್ಟೇ ಅಷ್ಟೇ, ಏನು ಎಕ್ಸ್ಟ್ರಾ ಕೇಳಲ್ಲ. ಎಕ್ಸ್ಟ್ರಾ ಅಂತ ಕೇಳಿಲ್ಲ. ಯಾರಾದ್ರೂ ಕೇಳಿದ್ರೆ ಹೇಳಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ದುಡ್ಡಿಂದ ಆಗಲ್ಲ ಅಂದರೆ ಇಲ್ಲಿ ಯಾರಿಗೆ ಕೇಳಿದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಡಿ ಅದು ಒಂದು. ಅದರಲ್ಲಿದೆ. ನಿಮ್ಗೆ ಯಾರಾದ್ರೂ ಕೇಳಿದ್ರ ಇಲ್ಲಿ? ಹಾಂ ಸರ್. ಇಲ್ಲ ಕೇಳಿಲ್ಲ ಸರ್, ಕೇಳಿದ್ರಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಹಾಂ ಸರ್. ಕೇಳಿದ್ರಿ? ಮಾತಾಡಿ ಸರ್ ನೀವು ಏನಾಗಿದ್ದೀರಾ? ಸಬ್ ರಿಜಿಸ್ಟರ್ ಆಫೀಸ್ಗೆ ನಾವು ಸಬ್ ರಿಜಿಸ್ಟರಾ? ನಮ್ದು ಏನಿಲ್ಲ, ಒಂದು ಸೋಷಲ್ ಆಡಿಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ನಾವು 4 ವರ್ಷದಿಂದ ಈ ಥರಕ್ಕೆಲ್ಲ ಮಾಡಿ IGR ಇಂದ ಎಲ್ಲ ಸಬ್ ರಿಜಿಸ್ಟ್ರಾರ್ಗಳಿಗೂ ಪತ್ರ ಹೋಗಿತ್ತು. ಪ್ರತಿಯೊಂದು ನಿಮ್ಮ ಇದರಲ್ಲಿ ಒಂದು ಕೌಂಟರ್ ನಂಬರ್ ಹಾಕಬೇಕು, ಆಮೇಲೆ ಬ್ಯಾಡ್ಜ್ ಹಾಕ್ಕೋಬೇಕು, ನಿಮ್ಮದು ಹೆಸರುಗಳೆಲ್ಲ ಹಾಕಬೇಕು, ಅಲ್ಲೇನಾದ್ರು ACBದು ಮಿಕ್ಕಿದ ಮಾಹಿತಿ ಇದ್ರೆ ಅಲ್ಲೆಲ್ಲ ಹಾಕಬೇಕು. ಬಟ್ ನೀವು ಹಾಕಿದ್ರೆ ಇದು ಲೋಕಾಯುಕ್ತದ್ದು. ಈ ಲೋಕಾಯುಕ್ತಕ್ಕೆ ಲಂಚಕ್ಕಾಗಿ ಪೀಡಿಸ್ತಿದ್ರೆ ಲೋಕಾಯುಕ್ತಕ್ಕೆ ಬರಲ್ಲ, ಕರ್ತವ್ಯ ಲೋಪದ್ದು ಬರುತ್ತೆ. ಇದು ಲೋಕಾಯುಕ್ತದ್ದು ಸುಮಾರು 5 ವರ್ಷದ ಹಿಂದಿಂದು. ACBದು ಬೇರೆನೇ ಬರುತ್ತೆ. ಈಗ ದಯವಿಟ್ಟು ಅದ್ರ ಹಾಕ್ಬೇಕಾದ್ರೆ ನಂಬರ್ ಇರಬೇಕು, ಅವರೇ ಕೊಡ್ತಾರೆ, ಅದು ಮಾಡಿಲ್ಲ. ಆಮೇಲೆ ನೀವು ಬ್ಯಾಡ್ಜ್ ಹಾಕ್ಕೊಂಡಿಲ್ಲ. ಬೋರ್ಡ್ ಇದೆ ಅಲ್ಲ, ನೀವು ಬೋರ್ಡ್ ಇದ್ರೂ ಬ್ಯಾಡ್ಜ್ ಹಾಕೋಬೇಕಲ್ವಾ? ಸರ್ಕಾರಿ ನೌಕರರಿಗೆ ಅಲ್ಲಿ ಕೂತಾಕ್ ಪರವಾಗಿಲ್ಲ. ಮಿಕ್ಕ ಟೈಮಲ್ಲಿ ನೀವು ಅಲ್ಲಿ ಕೂತಿರ್ತೀರಾ, ಯಾರಂತ ಗೊತ್ತಾಗುತ್ತೆ? ಇವರು ಅಷ್ಟೇ, ಯಾವುದಕ್ಕೆ FTA ಅವ್ರ ಹೆಸರು ಒಂದು ಅದಕ್ಕೆ ಒಂದು ಪ್ರಿಂಟ್ ಮಾಡಿಸಿ ಇವರು ಹೊಸಬರು ಬಂದರೆ ಇದ್ದವರು ಟ್ರಾನ್ಸ್ಫರ್ ಆಗಿದ್ದಾರೆ. ಇರಲಿ ಪರವಾಗಿಲ್ಲ. ಚೇಂಜ್ ಮಾಡಿಸ್ತಾರೆ. ಎಷ್ಟೊಂದು 2 ದಿವಸ ಆಗಿದೆ ಬಂದು? 15 ದಿನ ಆಯ್ತು ಸರ್. 15 ದಿವಸ ತುಂಬ ದಿವಸನೇ ಆಯಿತು. ಬಂದ ತಕ್ಷಣ ಅವರು ನಾನು ಇಂತಹ ಹೆಸರು ಇಂತಹ FTA ಅಂತ ಹಾಕಿ ಒಂದು ಬೋರ್ಡ್ ಹಾಕ್ಬಿಟ್ರೆ ಬಂದವ್ರಿಗೆ ತಕ್ಷಣ ಗೊತ್ತಾಗುತ್ತೆ. ನಿಮ್ಗೆ ಬ್ಯಾಡ್ಜ್ ಇದೆಯಾ ಇಲ್ವಾ? ಬ್ಯಾಡ್ಜ್ ಬಂದಿಲ್ಲ. ದಯವಿಟ್ಟು ನೀವು ಇವೆಲ್ಲಾನು ಒಂದು ಪಾರದರ್ಶಕವಾದ, ಇತ್ತೀಚೆಗೆ ಗೊತ್ತಲ್ಲ ಚೆಲುವರಾಜು ಅಂತ, ಅಶೋಕ್ಗೆ PAಗೇನೆ ಲಂಚ ಕೇಳಿ ಅಶೋಕ್ ಅವ್ರ ಚೆಲುವರಾಜ್ ಪತ್ರ ಬರೆದಿದ್ರು. ಚೆಲುವರಾಜು ನನಗೆ ಗೊತ್ತಿರೋ ಹಾಗೆ ಬಹಳ ಆನೆಸ್ಟ್ ಆಫೀಸರು. ನಾನು ಇವತ್ತಲ್ಲ 2016ರಲ್ಲಿ ಅವರು ಟಿ ನರಸೀಪುರದಲ್ಲಿ ಇದ್ದಾಗಲೇ ಹೋಗಿದ್ವಿ, 15ರಲ್ಲಿ. ಆಮೇಲೆ ಆ ಮನುಷ್ಯ ಬಹಳ ಪಾರದರ್ಶಕವಾದ ವ್ಯವಸ್ಥೆ ಮಾಡಿದ್ರು. ಯಾವ್ದಾದ್ರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಬಂದ್ರೆ ಕೌಂಟರ್ 1, ಕೌಂಟರ್ 2, ಕೌಂಟರ್ 3 ಅಂತ. ಈ ಎಲ್ಲಾ ಕೌಂಟರ್ಗಳು ಒಂದೇ ಕೆಲಸ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಆದ್ರೆ ಒಂದು ಕೌಂಟರ್ ಆದ್ಮೇಲೆ ಇನ್ನೊಂದು ಕೌಂಟರ್ಗೆ ಹೋಗುವಂತ ವ್ಯವಸ್ಥೆ ಇದ್ರೆ ಮೊದಲು ಯಾವ ಕೌಂಟರ್ಗೆ ಹೋಗಬೇಕು, ನಂತರ ಯಾವ ಕೌಂಟರ್ಗೆ ಹೋಗಬೇಕು ಅನ್ನೋ ವ್ಯವಸ್ಥೆ ಮಾಡಿದ್ರು. ಲಾಸ್ಟ್ಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಬರೋ ಹಾಗೆ. ಆಮೇಲೆ ಅವರು ಪ್ರತಿಯೊಂದು CCTV ಅವರೇ ಹಾಕಿದ್ರು. ನಿಮ್ಮಲ್ಲಿ ಅದಿನ್ನೂ ಬಂದಿಲ್ಲ, CCTV ಗೌರ್ಮೆಂಟ್ ಇಂದ ಹಾಕಬೇಕು, ಅದು ಒಂದು ವ್ಯವಸ್ಥೆ ಮಾಡಿದ್ರು. ಹಾಗಾಗಿ ಅಂತಹ ಒಂದು ಪಾರದರ್ಶಕವಾದ ವ್ಯವಸ್ಥೆ ನಿಮ್ಮಲ್ಲಿ ಇರಬೇಕು. ನೀವು ಸಬ್ ರಿಜಿಸ್ಟ್ರಾರ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಮೇಂಟೈನ್ ದ ಆಫೀಸ್ ಅಂಡ್ ಎನ್ಶೂರ್ ದಟ್ ಫ್ರೀ ಆನೆಸ್ಟ್ ಅಂಡ್ ಕರಪ್ಷನ್ ಫ್ರೀ ಸೆಟಪ್ ಈಸ್ ಅವೈಲಬಲ್ ಹಿಯರ್ ಅಲ್ವಾ? ಹಾಗಾಗಿ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂಥ ಕೆಲಸ ನಾವಿಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಸಿಸ್ಟಮ್ ನಿಮ್ಮ ಸೆಟಪ್ ಆಗುತ್ತೆ. ಅದನ್ನು ದಯವಿಟ್ಟು ನೀವು ಮಾಡಬೇಕು. ನಾವು ಅಲ್ಲಿ ಬರ್ತೀವಿ. ಬಟ್ ಇವ್ರು ನೀವು ಟೈಪ್ ಮಾಡಿಬಿಟ್ಟಿಲ್ಲ, ಹಾಕಿ ನಿಮ್ಗೆ ಒಂದಷ್ಟು ನಾವು ಇಲ್ಲೇನು ಲೋಪದೋಷಗಳಿಂದ ಪಟ್ಟಿ ಮಾಡಿ ನಿಮ್ಗೆ ಕೊಡ್ತೀವಿ. ತಕ್ಷಣಕ್ಕೆ ನೀವು ಸರಿ ಮಾಡಿ. ಈ ಚೆರುವಲ್ಲಿ ಯಾರು ಇಲ್ವಾ? ಇಲ್ಲ, ರಿಲೀವ್ ಆಗಿದೆ. SBC ಅಂದ್ರೆ ಇಷ್ಟೆಲ್ಲ ಜನ ಆಚೆ ಇದ್ದಾರೆ, ಎಷ್ಟು ಜೊತೆ ಕೆಲಸ ಮಾಡ್ತೀರಾ ನೀವು? 2-3 ಆಚೆ ಇದ್ದಾರಾ? ಅಲ್ಲಿಗೆ ಬರೋಣ. ಈಗ ಬನ್ನಿ. ಇದು QS ಕೆಲಸ ಮಾಡ್ತಾ ಇಲ್ಲ. ಈಗ ಏನು ನಿಮ್ಮ ಹೆಸರು? ಸದಾಶಿವ್. ಬೇಡ, ನಾವು ಗೌರ್ಮೆಂಟ್ ಅವರು ಇದು ಆಚೆ ಇದ್ರಲ್ಲಿ ಹೋಗೋದು ಬೇಡ, ಅದು ಬೇಡ. ನಾವು ಸಾರ್ವಜನಿಕ ಇದು QS ಕೆಲಸ ಮಾಡ್ತಾ ಇಲ್ಲ. ಯಾಕೆ? ಸರ್, ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಹಾಂ, ಅದಕ್ಕೆ ಜನರೇಟರ್ ಸ್ಟಾರ್ಟ್ ಇದೆ ಪ್ರೆಸೆಂಟ್. ಅದಕ್ಕೆ ಮಾಡಿಸ್ತೀನಿ. ಅವಾಗ ಹೋಗಿದೆ ಸರ್. ಇವತ್ತು ಹೋಗಿದ್ಯಾ? ಇಲ್ಲ, ಹೋಗಿ 1 ವಾರ ಆಯ್ತು. ನೀವು ಯಾರು ಟೆಕ್ನಿಷಿಯನ್ ಫೋನ್ ಮಾಡಿ. ಯಾಕಂದ್ರೆ ಬಂದವರು ಅದನ್ನ ಓಪನ್ ಮಾಡಿ ರಾಯಬಾಗ, ಬಿರುಡಿ, ಇಲ್ಲಿ ಮಾರ್ಗಸೂಚಿ ದರ ಏನಿದೆ, ನಾವೆಷ್ಟು ಈಗ ಒಂದು ಅರ್ಧ ಎಕರೆ ಜಮೀನು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಎಷ್ಟು ಕಟ್ಟಬೇಕು ಅದೆಲ್ಲ ಇಲ್ಲಿ ಬರುತ್ತಲ್ಲ. ಅಂದ್ರೆ ಪಾರದರ್ಶಕವಾಗಿ ಜನ ಅಲ್ಲಿ ಯಾವನೋ ಒಬ್ಬ ಏಜೆಂಟೋ ಬ್ರೋಕರ್ ಹೇಳಿರ್ತಾನೆ, ಅದನ್ನೆಲ್ಲ ಇಲ್ಲಿ ನೋಡಿ ಅಥವಾ ಖಾತ್ರಿ ಮಾಡ್ಕೊಂಡು ಹಾಕೋದಲ್ವಾ? ಅದಕ್ಕೆಲ್ಲ QS ಇಟ್ಟಿರೋದು. ದಯವಿಟ್ಟು ಅದನ್ನು ಮಾಡಿ. ಯಾರು ಸಿಡಿಯಾಕಿಂದ ಬ್ಯಾಡ್ಜ್ ಕೊಟ್ಟಿಲ್ವಾ, ID ಕಾರ್ಡ್ ಕೊಟ್ಟಿಲ್ವಾ? ನೋಡಿ ಸದಾಶಿವ ಅವರೇ, ಗುರು ಬ್ಯಾಡ್ಜ್ ಹಾಕೊಳ್ಳೇಬೇಕು ಕಂಪಲ್ಸರಿ ಆಗಿ. ಹೊರಗುತ್ತಿಗೆ ನೌಕರರಿಗೆ ಬ್ಯಾಡ್ಜ್ ಇದೆ, ಆದ್ರೆ ಬ್ಯಾಡ್ಜ್ ಧರಿಸಿಲ್ಲ ಅವರು. ನಿಮ್ಗೆ ಅಲ್ಲ ಹಾಕೊಡ್ರಿ, ಮತ್ತೆ ಅದೇನು ಮೊಟ್ಟೆ ಇಡ್ತಾವ? ನೀವು ಗೊತ್ತಾಗಬೇಕಲ್ಲ ಯಾರು ಏನು ಅಂತ. ಯಾಕಂದ್ರೆ ಸಾರ್ವಜನಿಕರು ನಿಮ್ಮ ಹತ್ರ ಲಂಚ ಕೇಳಿದ್ರೆ, ನೀವು ಲಂಚ ಕೇಳಿದ್ರೆ ಸಾರ್ವಜನಿಕರಿಂದ ನಿಮ್ಮ ಮೇಲೆ ACB ದಾಳಿ ಮಾಡಕ್ ಆಗಲ್ಲ.
ನಿಮ್ಮ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಕ್ಕಾಗಲ್ಲ, ಬಿಕಾಸ್ ಯು ಆರ್ ಔಟ್ಸೋರ್ಸ್ಡ್ ಎಂಪ್ಲಾಯಿ. ಹಾಗಾಗಿ ನೀವು ಸರ್ಕಾರ ಯಾರು ಕೊಡ್ಬೇಕು ನನಗೆ ಗೊತ್ತಾಗಬೇಕಲ್ಲ. ನಾನು ಹೋಗ್ಬಿಟ್ಟು ಈಗ ನೀವು ಸಬ್ ರಿಜಿಸ್ಟ್ರಾರ್ ಸುಮ್ಮನೆ ಮಾತುಕಂತೀನಿ ಇಲ್ಲ, ಆದ್ರೆ ನೀವು ಅವರು ಮಿಂಗಲ್ ಆಗಿದ್ರೆ ಈ ಸಾರಿ ಅವ್ರು ದುಡ್ಡು ಕೇಳ್ಬೇಕು ಅಂತ ಅವ್ರ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಇಲ್ಲ ಬಿಡ್ರಿ ಹಂಗೆಲ್ಲ ಮಾಡಲ್ಲ ಅಂತಾರೆ. ಅದಕ್ಕೆ ನಾನು ಯಾರು ದೂರು ಕೊಡ್ಬೇಕು? ಅದಕ್ಕೆ ನೀವು ಯಾರು HCL CD ಹಾಕುವಲ್ಲ, HCL ಅದು ಎಲ್ಲಿ ನಿಮ್ದೆಲ್ಲಿ ತೆಗೀರಿ. ಮತ್ತೆ ಇದೆಯಾ ಇಲ್ವಾ ತಂದಿಲ್ಲ, ಇದೇ ತಂದಿಲ್ಲ ಅಷ್ಟು ಹೇಳಿದ್ರೆ ಸಾಕು. ಇದೇ ಅಂತ ಆ ಕಡೆ ಕಡೆ ನೋಡಿದ್ರೆ ನಾವು ತೆಗೆದಲ್ಲ ಹಂಗಾಗ್ಬೇಕು ಅಷ್ಟೇ. ಅವನು ಇದೆ ಆಚೆಗೆ ಬಂದಿದೆ, ನಿಂದಿದೆಯಲ್ಲಪ್ಪ ತೋರ್ಸ ಐತಲ್ಲ, ಇದೇ ಹಾಕೊಳ್ಳೋಣ. ಮತ್ತೆ ಒಳ್ಳೆ ಬಂದು ಹಾಕೊಳ್ಳೋಣ ಬರ್ರಿ ಪ್ಲೀಸ್. ನೀವು ಹೇಗಿರ್ಬೇಕು ಅಂತ ನಾವ್ ಹೇಳ್ಕೊಳಕ್ ಆಗ್ಬಾರ್ದು. ಪಾಪ ಅವರು ಸಬ್ ರಿಜಿಸ್ಟ್ರಾರ್ ಒಳ್ಳೆಯವ್ರು ಇರಬಹುದು. ಅಷ್ಟು ಹೇಳಪ್ಪ, ಈಗ ಇದೇ ತಂದಿಲ್ಲ ಅಂತ ಎರಡು ಪದ ಅಷ್ಟು ಹೇಳಿ ನಾವೇನು ಜುಲ್ಮೆ ಮಾಡ್ತೀವಿ ನಿಮಗೆ? ನೌಕರರಿಗೆ ಗುರುತಿನ ಸ್ಥಿತಿ ಇಲ್ಲ, ಅವ್ರಿಗೂ ಇಲ್ಲ. ನೌಕರರ ಮೇಲೆ ಅವ್ರ ಹೆಸರು ಪರಿಣಾಮ ಸ್ವಲ್ಪ ಕಾಣಿಸುವಾಗ ಹಾಕಿದ್ರೆ ಒಳ್ಳೇದಿರ್ತಿತ್ತು. ಇಲ್ಲಿ ಹಾಕ್ಸ್ಬಿಡಿ, ಇಲ್ಲ ಅಲ್ಲಿ ಹಾಕ್ಸ್ಬಿಡಿ. ವಿವಿಧ ಅಲ್ಲೊಂದು ಕೊಠಡಿ ಇದೆ, ಇಲ್ಲೊಂದು ಕೊಠಡಿ ಇದೆ, ಯಾವ್ದಕ್ಕೆ ಅಂತಿಲ್ಲ. ಅದು ಸ್ವಲ್ಪ ಏನು ಅಂತ ಹಾಕ್ಬಿಡಿ. ಅಲ್ಲಿಗೆ ಹಾಕ್ಬರ್ಬೇಕು ಜನ, ಇಲ್ಲಿಗೆ ಹಾಕ್ಬರ್ಬೇಕು. ಆಮೇಲೆ EC ಸೆಕ್ಷನ್ ಅಲ್ಲಿ ಶುಲ್ಕದ ಪಟ್ಟಿ ಹಾಕಿದ್ದೀರಾ ಆಚೆ ಅವಳೆಲ್ಲ ಸಾರ್ವಜನಿಕರು ಕಾಣಿಸೋ ಆಗಿದೆ. ಅಲ್ಲ EC ಅಲ್ಲಿ ಜನ ಬಂದಲ್ಲಿ ದುಡ್ಡು ಕಟ್ಟೋವಾಗ ಅವ್ರು ಕಾಣಿಸೋಂಗಿರ್ಬೇಕು. ಅದನ್ನೇ ಒಂದು ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಇದೆಯಾ? ಕಿಯೋಸ್ಕಿಲ್ಲ ಆಗಿರ್ತೇನೆ. ಮಾಹಿತಿ ಹಕ್ಕು ಕಾಯ್ದೆದು ಲೋಕಾಯುಕ್ತ ACBದು ಆಗ್ಬೇಕು. ACB ನೋಟಿಸ್ ಕಾಂಟ್ಯಾಕ್ಟ್ ಮಾಹಿತಿ ಇಲ್ಲ, ಅದನ್ನ ಹಾಕಿ. ಸೊ ಪರವಾಗಿಲ್ಲ, ಕಚೇರಿ ಸ್ವಲ್ಪ ಕ್ಲೀನ್ ಆಗಿದೆ. ಇಲ್ಲಿ ಯಾರಿಗಾರು ಲಂಚ ಕೇಳಿದ್ರಪ್ಪ ಯಾವತ್ತಾದ್ರು? ಯಾರಾದ್ರೂ ಒಳ್ಳೆ ಆಫೀಸರ್ ಸರ್, ನೇಮಕದಲ್ಲಿ ಇವರು ಹೆಂಗ್ ಗುಡ್ ಆಗಿರ್ಬೇಕು. ಬಹಳ ಒಳ್ಳೆ ಕೆಲಸ ಮಾಡಿ ಅವ್ರು ಚಲೋ ಗೊತ್ತಿರೋ ಹಾಗೆ ಬಹಳ ಆನೆಸ್ಟ್ ಜನ ಇವತ್ತು ಎಲ್ಲ ನೀವು ಬರೀ SC ಮೀಟಿಂಗ್ ದಲ್ಲಿ ಸಹಿತ ಇವ್ರನ್ನ ಹೊಗಳ್ತಾರೆ ಅಂತ ಒಂದು ಅಧಿಕಾರಿ ಇವತ್ತು ನಿಮ್ಮ ಹೆಸರು? ನನ್ನ ಹೆಸರು ದೇವಾನಂದ ಸಮಿತಿ, DSS, ನಾನು ಸ್ಟೇಟ್ ಪ್ರೆಸಿಡೆಂಟ್ ಪರಿವರ್ತನವಾದ. ಈಗ ಸಾಮಾಜಿಕ ನ್ಯಾಯ ಅಂದ್ರೆ ಭ್ರಷ್ಟಾಚಾರ ರಹಿತವಾದ ಲಂಚರಹಿತವಾದ ಆಡಳಿತ ಕೊಟ್ರೆ ಇವತ್ತು ಸಾಮಾಜಿಕ ನ್ಯಾಯ ಜಾರಿ ಆಗುತ್ತೆ. ಯಾಕಂದ್ರೆ ಬಡವರೆಲ್ಲರೂ ಬಡವರು, ದಲಿತರು, ಹಿಂದುಳಿದವರೇ ಆಗಿರ್ತಾರೆ. ಸರ್ಕಾರಿ ಕಚೇರಿ ಬರೋಂತಾರೆ. ಅವ್ರನ್ನ ಸತಾಯಿಸಿದ್ರೆ, ಅವ್ರನ್ನ ಲಂಚ ಕೇಳಿದ್ರೆ ಈ ಸಾಮಾಜಿಕ ನ್ಯಾಯ ಎಲ್ಲ ಆಗುತ್ತೆ. ನೀವೀಗ ದಲಿತ ಹಿನ್ನೆಲೆ ಹೋರಾಟದಿಂದ ಬಂದಿರುವಂತವ್ರು ಅದನ್ನ ಕೇಳಬೇಕು. ಪಾರದರ್ಶಕವಾದ ಆಡಳಿತ ಸಿಗ್ಬೇಕು. ಯಾರೇ ಇರ್ಲಿ, ಯಾವುದೇ ಒಬ್ರು ಬಡವರು ಬಂದರು ಅವ್ರಿಗೆ ಸತಾಯಿಸದೆ ಕಾನೂನುಬದ್ಧವಾದ ಅವ್ರ ಕಂಪ್ಲೀಟ್ ಸ್ಟಾಫ್ ಕೂಡ ಚೆನ್ನಾಗಿದೆ ಬಿಡ್ರಿ. ಏನು ಜನರಿಗೆ ಒಳ್ಳೆ ಸ್ಪಂದನೆ ಮಾಡ್ತಾರೆ. ಬುಟ್ಟೆವ್ರೆ ಅಥವಾ ಇನ್ನಾರು ಇನ್ನೊಬ್ಬ ಹುಡುಗ ನಿಮ್ ರಾಯಭಾಗದವ್ರು ಯಾರಿದ್ದಾರೆ? ರಾಯಭಾಗದವ್ರು ಬನ್ನಿ, ಇಲ್ಲಿ ಇದಾರ ಬನ್ನಿ, ಹೋಗಿ ಅದು ಇಟ್ಕೊಡಿ, ಅಲ್ಲಿ ಇಟ್ಕೊಂಡು ಕೊಡಿ. ಮೆಮೊರಂಡಮ್ ಕೊಡಿ ಅವ್ರಿಗೆ, ಸಾರ್ಗೆ. ರಾಯಭಾಗ ಅಲ್ವಾ? ಒಂದು ನಿಮಿಷ ಆ ಕಡೆ ಸರ್, ಇಲ್ಲಿ ಇಲ್ಲಿ ಇಟ್ಕೊಳ್ತೀನಿ. ಅದು ಹೆಸರು ಹಾಕ್ಬೇಕು. ಇದೆಲ್ಲ ನೀವು ಇಮಿಡಿಯೇಟ್ ಆಗಿ ಮಾಡ್ಬೋದಾಗಿರುವಂತದ್ದು. ದಯವಿಟ್ಟು ಅದನ್ನ ಮಾಡಿ. ಸುಮಾರು ಜಾಸ್ತಿ ಇಲ್ಲ, ನಮ್ಮಲ್ಲಿ 7 ಲೋಕದೋಷಗಳನ್ನ ಒಂದಷ್ಟು ಪಟ್ಟಿ ಮಾಡಿದ್ದೀವಿ. ಎಲ್ಲ ಒಂದು ದಿವಸ ಮಾಡೋದು ಮಾಡ್ಕೊಡ್ತೀವಿ. ಈ ಕಡೆ ಬನ್ನಿ, ಆ ಕಡೆ ನಿಂತ್ಕೊಳ್ಳಿ, ಫೋಟೋಗೆ ಬನ್ನಿ. ಸದಾಶಿವ್ ಡಬ್ಗೋಲ್ಡ್ ಸ್ವಲ್ಪ ಮಾಡಿಸಿ ಅದಕ್ಕೊಂದು ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಏತಮ್ಮ ಸ್ಕ್ಯಾನ್ ಮಾಡಿ ಕೊಡೋದು, ಪ್ರಿಂಟ್ ಹಾಕಿ ಕೊಡು. ಪ್ರಿಂಟ್ ಔಟ್ ಕೊಡೋದು ಸರ್, ಇದು ಜೆರಾಕ್ಸು ಹಾಕಿ ನಂಬರ್ ಬರೀ.
ಸದಾಶಿವ ಅವರೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳದಲ್ಲಿ ಬದುಕಿ ಸರ್ಕಾರಿ ನೌಕರರ ಗೌರವ ಘನತೆಯನ್ನ ಕಾಪಾಡಿ ಸಾರ್ವಜನಿಕರಿಗೆ ನೀವು ಏನು ಸೇವೆ ಸೌಲಭ್ಯ ಕೊಡಬೇಕಾಗಿದೆಯೋ ಅದು ನಿಮ್ಮ ಜವಾಬ್ದಾರಿ, ದಯವಿಟ್ಟು ಅಷ್ಟನ್ನು ಮಾಡಿ. ಪ್ರಾಮಾಣಿಕವಾಗಿ ಥ್ಯಾಂಕ್ ಯು. ಒಂದು ಹ್ಯಾಂಡ್ ಬಿಲ್ ಎಲ್ಲ ಇದ್ರೆ ಯಾರಾದ್ರೂ ಎತ್ಕೊಂಡವ್ರು ಏನಪ್ಪ ಕತೆ, ಎಲ್ಲ ಫ್ರಾಡ್ಗಳು ಪ್ರಪಂಚದಲ್ಲಿ 15 ಜನ ಇದ್ದಾರೆ. ಇವೆಲ್ಲ ಈ ಥರ ಕಿಟ್ಟೆ ಯಾರು ತಗೊಂಡು ಹೋಗಲ್ಲ, ಏನಾದ್ರು ಹಾಕೊಂಡ್ರೆ ಸ್ವಲ್ಪ ಆದಷ್ಟು ಹುಷಾರಾಗಿ ನಿಮ್ಮ ಸೀರೆಲ್ಲ ಕಾಪಾಡ್ಕೊಳ್ಬೇಕು. ಸೀಲು ಥರ ನಡ್ರಿ ಪರಿಚಯ ಮಾಡ್ಕೊಳ್ಳಿ. ಇವ್ರು ಮಾಡ್ತಾರೆ ನೋಡಪ್ಪ. ಎಲ್ಲ ಬರ್ಕೊಳ್ಳಿ ಮನೆಗೆ ಮಾಡಿದ್ರೆ ಆಸ್ತಿ ಮಾಡಿದ್ರೆ ಅದು ಆಸ್ತಿ ಕೊಟ್ಕೊಳ್ತಾ ಇದ್ದೀರಾ ಸರ್ ವಾಟ್ನೆ ಐತೆ ವಾಟ್ನೆ ಅಂದ್ರೆ ವಾಟ್ನೆ ಹೆಸರು ಕಮ್ಮಿ ವಾಟ್ನಿ ಅಂದ್ರೆ ಹಾಲು, ಅದೇ ಬಾಗ್ಪಟ್ಟಿ. ವಾಟ್ನಿ ಅಂತಾರ ಅದನ್ನ ಮಾಡ್ಕೊಳಕ್ ಬಂದಿದಾರಾ? ಅದೇ ಏನು ಅಂದ್ಕೊಳ್ತಾರೆ, ಯಾಕೋ ಹೇಳೋದಕ್ಕೆ ಗೊತ್ತಿಲ್ಲ ಅವ್ರಿಗೆ ಭಾಗ ಮಾಡ್ಕೊಳ್ಳೋದಕ್ಕೆ ಅಂಜಿಕೆ, ಏನಪ್ಪ ಮನೆ ಹೊಡೆದಾಗ್ತಾ ಇದಾರೆ ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ಅದಕ್ಕೆ ಸರ್ವೇಯರ್ ಅಂದ್ರೆ ಏನು? ನಿಮ್ಗೇನು ಐ ಡಿ ಕಾರ್ಡ್ ಇಲ್ವಾ? ಐ ಡಿ ಕಾರ್ಡು ಬ್ಯಾಡ್ಜ್ ಏನು ಹಾಕ್ಕೊಂಡಿಲ್ವಾ? ಯಾಕೆ ನೀವೆಲ್ಲ ಅದಕ್ಕೆ ಮೀರಿದವ್ರಾ? ಮತ್ತೆ ಯಾರು ಸರ್ ಈಗ ಇಲ್ಲಿ ಇನ್ಚಾರ್ಜ್ ಆಫೀಸಲ್ಲಿ ಹೇಳಿಯಲ್ಲ ನೀವು ಸಹಾಯ. ಗುಡ್. ಈಗ ನೀವೊಂದು ಕೆಲಸ ಮಾಡ್ಬೇಕಲ್ಲ, ಬ್ಯಾಡ್ಜ್ ಇದೆಯಾ ನಿಮಗೆ? ಬ್ಯಾಡ್ಜ್ ಕೊಟ್ಟಿದ್ದಾರಾ ಇಲ್ವಾ? ಬ್ಯಾಡ್ಜ್ ಕೊಟ್ಟಿಲ್ಲ ಅಂದರೆ ಬ್ಯಾಡ್ಜ್ ಯಾಕೆ ಕೊಟ್ಟಿಲ್ಲ? ಸರ್ವೆ ಡಿಪಾರ್ಟ್ಮೆಂಟ್ ಅವರು ನಿಮ್ಗೆ ಯಾರಿಗೂ ಬ್ಯಾಡ್ಜ್ ಕೊಟ್ಟಿಲ್ಲ. ಗೌರ್ಮೆಂಟು ಚೀಫ್ ಸೆಕ್ರೆಟರಿ ಮತ್ತೆ 2 ತಿಂಗಳಿಂದ ಆದೇಶ ಮಾಡಿದ್ರಲ್ಲ, ಪ್ರತಿಯೊಬ್ಬ ಸರ್ಕಾರಿ ನೌಕರರು ಬ್ಯಾಡ್ಜ್ ಹಾಕೋಬೇಕು, ಅವ್ರ ಐ ಡಿ ಕಾರ್ಡ್ ಹಾಕೋಬೇಕು ಅಂತ. ಮತ್ತೆ ಅದು ಅವರು ನಿಮಗೆ ಬ್ಯಾಡ್ಜ್ ಕೊಡದೇ ಆದೇಶ ಮಾಡ್ಬಿಡ್ತಾರಾ? ಮತ್ತೆ ಎಲ್ಲಿದೆ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ನೀವೆಲ್ಲಾದ್ರೂ ಚಿಕ್ಕೋಡಿಲ್ಲ, ನೀವೆಲ್ಲೇನು ಸರ್ಕಾರಿ ನೌಕರ ಅಲ್ವಾ? ಒಂದೇ ಎಲ್ಲ ಕಡೆ ಅಪ್ಲೈ ಆಗುತ್ತಲ್ವಾ? ನೀವು ಇಲ್ಲಿ ಬಂದು ಏನು ಕೆಲಸ ಮಾಡ್ತೀರ ಅನ್ನೋದು ನೀವೊಂದು ನಿಮ್ಮ ಡೆಸಿಗ್ನೇಷನ್ ಇಲ್ಲಿ ಹಾಕೋಬೇಕು. ಅದು ಬಿಟ್ಟರೆ ಐ ಡಿ ಅಂತೂ ಒಂದೇನೆ. ಎಷ್ಟೊಂದು 2 ದಿವಸ ಆಯ್ತಾ? 2 ತಿಂಗಳು ಹೊಸಬ್ರು ಅನ್ನೋಕ್ಕಾಗಲ್ಲ. ನಾವು ಕೇಳ್ತಾ ಇರೋದು ಏನೂ ಇಲ್ಲ. ಏನಂದ್ರೆ ನಿಮ್ಮ ಹೆಸರು? ಸವಿತಾ, ಪ್ರಥಮ ದರ್ಜೆ ಸಹಾಯಕಿ. ಏನಿದ್ದೀರಾ? ಸರ್ವೆ ವಿಭಾಗನಾ? ಏನು ಯಾವ ಸೆಕ್ಷನ್? ಸರ್ವೆ ಸೆಕ್ಷನ್. ಸರ್ವೆ ಸೆಕ್ಷನಲ್ಲಿ ಏನಾದ್ರು ಸಬ್ ಸೆಕ್ಷನ್ ಇದೆಯಾ? ಈಗ ನಿಮ್ದು ಇಲ್ಲಿ ಕಂಪ್ಯೂಟರ್ ಇಲ್ವಾ? ಇಲ್ಲಿ ಅಲ್ಲಿದೆಯಲ್ಲ ಕಂಪ್ಯೂಟರ್, ಪ್ರಿಂಟರ್ ಇದೆಯಾ? ಡಿಪಾರ್ಟ್ಮೆಂಟ್ ಪ್ರಿಂಟರ್ ಇದೆಯಲ್ಲ, ಹೋಗಿ ಅಲ್ಲಿ ಅವ್ರು ತಗೊಳ್ಳಿ. ಇಲ್ಲ ಅವ್ರಿಗೆ ಹೇಳಿ. ಪ್ರತಿಭಾ ಪಾಟೀಲ, ಸವಿತಾ ಅಳಗೋಡಿ. ಅದೇನಿದೆ ದಯವಿಟ್ಟು ಅದನ್ನ ಬರೀರಿ. ಪ್ರಥಮ ದರ್ಜೆ ಸಹಾಯಕರು ಟೈಪ್ ಮಾಡಿಸಿ ಹಾಕ್ತೀರಾ? ಹಾಕಿ. ನಿಮ್ಗೆ ಬ್ಯಾಡ್ಜ್ ಬಂದಿಲ್ಲ, ಮಾಡಿಸಿ. ಸರ್ ನಿಮ್ಮ ಹೆಸರು? ನೀವು ಸರ್ವೇಯರಾ? ಏನು ಸರ್ವೇಯರು? ಅದ್ರಲ್ಲಿ ಏನಾದ್ರು ಗ್ರೇಡ್ ಇದೆಯಾ ಅಥವಾ ನೀವು ಎಲ್ಲರಿಗೂ ಸರ್ವೇಯರ? ಕಾಮನ್ ಸರ್ವೇಯರ? ಪ್ರತಿಯೊಬ್ರು ಇಲ್ಲಿ ಯಾರು ಕುತ್ಕೊಳ್ತಾರೆ ಅವ್ರ ಹೆಸರು ಅವ್ರ ಟೇಬಲ್ ಹತ್ರ ಇರ್ಬೇಕು. ಈಗ ಯಾವ ಮಾಡ್ತೀರಾ? ಒಂದು 5 ನಿಮಿಷ ಕುತ್ಕೊಳ್ತೀವಿ, ಮಾಡ್ತೀರಾ? ಯಾಕಂದ್ರೆ ಸಾರ್ವಜನಿಕರು ಬಂದಾಗ ಇವರೇ ಪ್ರತಿಭಾ ಅಳಗೋಡಿ ಅಂತ ಅಲ್ವಾ? ಸವಿತಾ ಅನ್ನೋರನ್ನ ಭೇಟಿ ಮಾಡ್ಬೇಕು. ಅಲ್ಲಿ ನಮ್ಮ ಸರ್ವೆ ಇವ್ರು ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಅವ್ರು ಬಂದಾಗ ಅಲ್ಲಿ ಯಾಕೆ ಕೇಳಬೇಕು? ಯಾಕೆ ತಾನೇ ಕೇಳಬೇಕು? ಎಜುಕೇಟೆಡ್ ಆಗಿರುವಂತವ್ರು ಬ್ರೋಕರ್ಗಳನ್ನ ಯಾಕೆ ಇಟ್ಕೊಂಡು ಬರ್ಬೇಕು ಅಲ್ವಾ ಮೇಡಮ್? ನಾವು ಕೇಳ್ತಾ ಇರೋದು ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ದ ಓನ್ಲಿ ವೇ ಟು ಎನ್ಶೂರ್ ಕರಪ್ಷನ್ ಫ್ರೀ, ಮಿಡಲ್ಮೆನ್ ಫ್ರೀ ಗವರ್ನೆನ್ಸ್. So you should display your name and designation and the service that you are providing to the people, the particular department or section, and your name should be displayed visibly. ಮಾಡಿ. ಇವಾಗ ನಿಮ್ಮ ಹೆಸರು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಟೈಪ್ ಮಾಡ್ಕೊಡಿ, ಪ್ರಿಂಟ್ಔಟ್ ತಗೊಳ್ಳಿ, ಹಾಕಿ. ಯಾರಾದ್ರೂ ಒಬ್ರು ಹಾಕಿ ಮಿಕ್ಕದವ್ರು ಹಾಕ್ತೀರ ಅಂತ ಗ್ಯಾರಂಟಿ ಬರುತ್ತೆ. ನಾವು ಹೋಗ್ತೀವಿ ಅಷ್ಟೊತ್ತಿಗೆ ಒಂದು ಅರ್ಧ ತಾಸಲ್ಲಿ ಎಲ್ಲರೂ
ADLR ಅವ್ರದೇ ಟೇಬಲ್ ಇದು. ನಾವು ಈಗಾಗಲೇ ಇವ್ರ ಹತ್ರ ಹೋಗಿ ಕೊಟ್ಟು ಬಂದಿದ್ದೀವಿ. ನಿಮ್ಮ ಇಡೀ ನಿಮ್ಗೆ ತಹಸೀಲ್ದಾರ್ ಇದು ಬರೋದಿಲ್ಲ ಅಲ್ವಾ, ನಿಮ್ದು ಬೇರೆ ಡಿಪಾರ್ಟ್ಮೆಂಟ್ ಆಗುತ್ತೆ. ಬಟ್ ತಹಸೀಲ್ದಾರ್ ಡೆಪ್ಯೂಟಿ ತಹಸೀಲ್ದಾರ್ ಕೊಟ್ಟಿದ್ದೀವಿ. ವಿಭಾಗವಾರು ಕೊಠಡಿ ಇರಬೇಕು, ಕೊಠಡಿ ನಾಮಫಲಕ ಇರಬೇಕು. ಅವ್ರು ಬಂದಾಗ ADLRಗೆ ಅವ್ರದ್ದು, ಇಲ್ಲಾಂದ್ರೆ ಅವ್ರು ADLR ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಹೋಗೋದಕ್ಕೆ ಹೇಳಿ, ಪರವಾಗಿಲ್ಲ. ಅಲ್ಲಿರ್ಬೇಕಲ್ವಾ ADLR ಅಂತ, ಸಹಾಯಕ ಸರ್ವೆ ಏನಂತಾರೆ, ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ರೆಕಾರ್ಡ್ಸಾ ಅದಿರ್ಬೇಕಲ್ವಾ, ಅಲ್ಲಿಲ್ಲ. ಅವ್ರಿಗೆ ಹೇಳಿ ಸರ್ ಹಾಕೋದಕ್ಕೆ ಹೇಳಿ ಅವ್ರ ಹೆಸರು. ಇವೆಲ್ಲ ಸರ್ಕಾರಿ ನೌಕರರು, ಘನತೆಯಿಂದ ಗೌರವದಿಂದ ಕೆಲಸ ಮಾಡುವಂತ ಒಂದು ವಾತಾವರಣ ಇರ್ಬೇಕೋ ಬೇಡವಾ? ನಾವು ಬಂದಾಗ ಯಾರು ಒಬ್ರು ಬ್ಯಾಟ್ ಇಲ್ಲ, ಬೋರ್ಡ್ ಇಲ್ಲ, ಯಾರು ಮಧ್ಯವರ್ತಿಗಳು ಯಾರು ಕೂತಿರ್ತಾರೆ, ಸಾರ್ವಜನಿಕರು ಯಾರು ಕೂತಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಇವ್ರಿಗೂ ನನಗೂ ನಿಮ್ಗೆ ಏನ್ ವ್ಯತ್ಯಾಸ? ನಾನೇನೋ ಟಿ ಶರ್ಟ್ ಹಾಕೊಂಡಿದ್ದೀನಿ, ಇವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ ಇದೆ? ಇವ್ರು ಸಾರ್ವಜನಿಕರು ಅಲ್ವಾ ಸರ್? ನೀವು ಸಾರ್ವಜನಿಕರು, ಈಗ ಅವ್ರಿಗೂ ನಿಮ್ಗೆ ಏನ್ ವ್ಯತ್ಯಾಸ ಇದೆ? ಅವ್ರು ಆ ಕಡೆ ಕೂತಾರೆ, ಇವ್ರಿಗೆ ನೀವು ಈ ಕಡೆ ಕೂತಿದ್ದಾರೆ. ಟೇಬಲ್ ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು. ಲ್ಯಾಂಡ್ಸ್ಕೇಪ್ ಇದರಲ್ಲಿ ತೆಗೆದ್ಬಿಟ್ಟು ಈ ತರಕ್ಕೆ ಒಂದು ಮೊದಲನೇ ದಿವಸದಿಂದ ಇರ್ಬೇಕು ಮೇಡಮ್. 2 ತಿಂಗಳ ತನಕ ಇರಬೇಕಾಗಿದೆ. ನೀವು ಎಲ್ಲೇ ಹೋಗಿ ಕೆಲಸಕ್ಕೆ ಮುಂದಕ್ಕೆ, ನೀವೇನು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗಾದ್ರೆ ನೀವು ADLR ಹಾಕ್ತೀರಾ, ರಿಟೈರ್ ಆಗೋದ್ರೊಳಗೆ ಇನ್ನೂ ಜಾಸ್ತಿ ಹೋಗ್ತೀರಾ. ಸೂಪರ್ಡೆಂಟ್, ಈಗ ಯಾರು ಸೂಪರ್ಡೆಂಟ್ ಇಲ್ಲಿ? ಅವರೇನೆ ಸೂಪರ್ಡೆಂಟ್ ಆದ್ಮೇಲೆ ADLR. ನೀವು ಅದಕ್ಕಿಂತ ಮೇಲೆ ಹೋಗ್ತೀರಾ. ಇನ್ನು ಸಣ್ಣ ವಯಸ್ಸಲ್ಲಿ ಅಧಿಕಾರಿ ಆಗಿದ್ದೀರಾ, FDA ಬೇರೆ ಆಗಿದ್ದೀರಾ. ಯಾವ ಬ್ಯಾಚು? ಕಂಪ್ಯಾಷನೇಟ್. ಬಟ್ ಆಗ್ತಿರಲ್ಲ. ಮತ್ತೆ ನೀವು ಅದಕ್ಕೆ ತಕ್ಕನಾದಂತಹ ಅರ್ಹತೆಗಳನ್ನ, ಶಿಕ್ಷಣವನ್ನ, ಅನುಭವವನ್ನ ಪಡ್ಕೊಳ್ತಾ ಹೋಗ್ಬೇಕಾನೆ. ಎಷ್ಟು ವರ್ಷ ಆಯ್ತು ಸೇರಿ ಕೆಲಸಕ್ಕೆ? 2 ತಿಂಗಳು. ಯಾವ ಕಾರಣಕ್ಕೆ ನಿಮಗೆ ಕಂಪ್ಯಾಷನೇಟ್ ಅಂದ್ರೆ ಅನುಕಂಪದ ಆಧಾರದ ಮೇಲೆ ಅಲ್ವಾ? ಯಾವ ಕಾರಣಕ್ಕೆ? ಯಾರಾದ್ರೂ ಮನೆ ಹೋಗ್ತಿರೋದ್ರ? ಯಾರು ಬಿಡ್ರಪ್ಪ, ಯಾಕೆ ಮಾತಾಡ್ತೀರ? ಯಾಕೆ ಯಾರು ಏನಂತೆ? ಯಾರು ಅವ್ರು ಬಿಡಿ, ಅವ್ರ ಹತ್ರ ಸಾರ್ವಜನಿಕರಾ? ಬಿಡಿ, ಮತ್ತೆ ನಮ್ಮ ಹತ್ರ ಏನು ಸಮಸ್ಯೆ ಇಲ್ವಲ್ಲ? ಮತ್ತೆ ಆಚೆ ಬನ್ನಿ ಮಾತಾಡೋಣ. ನೀವು ಹಾಕ್ರಿ, ಅವ್ರು ಆಮೇಲೆ ಮಾತಾಡೋಣ. ನಾವು ಅವ್ರ ಯಾರ ಹತ್ರ ಬೇರೆ ಹತ್ರ ಮಾತಾಡಕ್ಕೆ ಹೋಗ್ಬಾರ್ದು. ಆಮೇಲೆ ಮಾತಾಡೋಣ. ಹಾಕಿದ್ರೆ ಸರ್ ದಯವಿಟ್ಟು ಹಾಕ್ಕೊಳ್ಳಿ ಮೇಡಮ್, ಹಾಕ್ಕೊಳ್ಳಿ. ಪ್ರಿಂಟ್ ಹೊಡ್ತೀವಿ ನಡೀರ. ಅವ್ರದ್ದು ಇದು ತಗೊಂಡ್ರಾ 14 ಮಿನಿಟು? ತಗೊಂಡ್ರಪ್ಪ 14 ಮಿನಿಟ್ ಇಲ್ಲ? ಏಯ್ ದಯಾನಂದ್, ಏಯ್ ದಯಾನಂದ್ ಬಾಯ್ಲಿ. ಯಾವನಾದ್ರೂ ಮಾತಾಡೋಕೆ ರಾತ್ರಿ ಬಂದು ಮಾತಾಡಿ, ಯಾವ ನಡೀರಪ್ಪ. ಇಲ್ಲ ಸಾಕು ನಡಿ, ಸಾಕು. ನಾವೇನಾದ್ರು ಹೇಳೋದಿದ್ರೆ ಆಮೇಲೆ ಇನ್ಯಾರಾದ್ರು ಇಲ್ಲಿ ಯಾರಾದ್ರೂ ಏನಾದ್ರು ಮಾತಾಡಲಿ. ಆಮೇಲೆ ನಮ್ಗೆ ಏನಾದ್ರು ಲಂಚ ಗಿಂಚ ಕೊಟ್ಟಿರೋದು ಯಾರಾದ್ರು ಇದ್ರೆ, ಏನಾದ್ರು ಸಮಸ್ಯೆಗಳಿದ್ರೆ ಹೇಳ್ರಪ್ಪ, ನಾವು ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ. ಬನ್ರಪ್ಪ. ಏಯ್ ನಮ್ಮವ್ರು ಯಾರು, ಅವ್ರ ಹತ್ರ ನಮ್ಗೆ ಅದು ಸಂಬಂಧ ಇಲ್ಲ. ಬಂದು ಅವ್ರು ಯಾವನಾದ್ರೆ ನಮಗೆ ಅವ್ನು ಬ್ರೋಕರ್ ಇರೋಂಗಿದ್ದಾನೆ ಸರ್. ಅವ್ನು ಯಾವ ಬಿಟ್ಟಮಂದ ಇರ್ತಾನೆ, ಅದಕ್ಕೆಲ್ಲ ನಾವು ತಲೆಗೆ. ನಮ್ಮವರೆಲ್ಲ ಬಂದ್ರಾ? ಬನ್ನಿ, ಅವ್ರ ಆಚೆ ಬರೋವಾಗ ಮಾತಾಡ್ತೀವಿ. ಎಲ್ಲ